ಕಮ್ಲಿ. ಇನ್ನು ಏಟೊತ್ತು ಅಂತ ಕಾಯೋದು? ಹಂಗ್ ನೋಡಿದ್ರೆ ಏನರ್ಥ? ಅಜ್ಜಿ ಒಂದ್ ವೇಳೆ ಇವತ್ತು ಇಡೀ ದಿವಸ ಆಚೆ ಬರ್ನಿಲ್ಲ ಅಂದ್ರ ನಾಳೆ ಬರ್ತಾರಲ್ವಾ? ಅಯ್ಯೋ, ನಾಳೆ ಗಂಟ ಹಿಂಗೆ ಕೂತಿರ್ತೀಯ? ನಾನು ನಾಳೆ ಗಂಟ ಅಂತ ಹೇಳಲಿಲ್ಲ ನಿಂಗೆ. ಅಬ್ಬಾ, ಸದ್ಯ ಅಜ್ಜಿ ಬರೋ ಗಂಟ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ದೆ. ಅಯ್ಯೋ, ಏನ ಕಮ್ಲಿ, ನಿಂಗೇನ ತಲೆ ಕೆಟ್ಟಾಯ್ತಾ? ಅಂದ್ರೆ ಇವತ್ತು ಕೆಲ್ಸಕ್ಕೆ ಹೋಗಕ್ ಆಗಕ್ಕಿಲ್ಲ ಅಂತ ಅನ್ನೋ ನಿಂಗೆ. ನಾನು ಅಜ್ಜಿನ ನೋಡ್ಬೇಕು, ಅವ್ರ ತವ ಮಾತಾಡ್ಬೇಕು. ಅದ್ ಬಿಟ್ರೆ ನಂಗೆ ಬೇರೆ ಯಾವ ಯೋಚನೆನೂ ಇಲ್ಲ. ಅಂತ ಮುಖ್ಯವಾದ ವಿಷಯ ಏನಾಯ್ತು ಕಮ್ಲಿ ಅವ್ರ ತಾವ್ ಮಾತಾಡಕ್ಕೆ? ನಿನ್ನ ಬ್ಯಾಡ ಅಂತ ಮನೆಯಿಂದ ಆಚೆ ಹಾಕಿದ್ರಲ್ಲ ಅವ್ರು ಯಾಕೆ ನಿಂಗೆ ಯಾಕೆ? ತಾತ ಕಾಣೆ ಆಗವ್ರೆ ನಿಂಗೆ. ಏನು? ನಿಂಗೆ ಅದುವೇ ನನ್ನ ಎಂಗೇಜ್ಮೆಂಟ್ ದಿವಸನೇ ಕಾಣೆ ಆಗವ್ರೆ. ಅವತ್ತಿಂದ ಅಜ್ಜಿ ಸ್ಯಾಳನೆ ಬೇಸರದಾಗವ್ರೆ. ನಾನು ಅವ್ರ ತವ ಮಾತಾಡಿದ್ರೆ ಅಜ್ಜಿ ಹೊಸಿ ಸಮಾಧಾನ ಆಯ್ತಾರೆ ಅನ್ನೋದು ನನ್ನ ನಂಬಿಕೆ. ಇಂಥ ಸಮಯದಾಗೆ ಅವ್ರ ಮೊಮ್ಮಗಳು ಅವ್ರ ಜೊತೆಗಿರ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಿರ್ತೈತಲ್ವಾ? ಆದ್ರೆ ನೀನ್ ಅವ್ರ ಮೊಮ್ಮಗ್ಳಲ್ಲ ಅಂತ ಹೇಳ್ಬಿಟ್ರಲ್ಲ. ಅದಕ್ಕೆ ಅಜ್ಜಿ ನಿಜವಾದ ಮೊಮ್ಮಗಳು ಪತ್ರ ಬರ್ದಿರಂಗೆ ನಾನೇ ಒಂದ್ ಪತ್ರ ಬರ್ದು ಪಾರ್ವತಕ್ಕನ ಕೈಲಿ ಕೊಟ್ಟಿವ್ನಿ. ಅದನ್ನೇ ನನ್ನ ಅಜ್ಜಿ ಓದಿದ್ರೆ ಖಂಡಿತ ಖುಷಿ ಆಯ್ತಾರೆ ನಿಂಗೆ. Beggars! ಏಯ್, ಲಾಸ್ಟ್ ಇಯರ್ ಗಣೇಶ ಹಬ್ಬಕ್ಕೆ ನನ್ನ ಸಗಣಿ ನೀರಲ್ಲಿ ಬೀಳೋ ಮಾಡಿದ್ರಲ್ಲ, ಈಗ ತಗೊಳ್ಳಿ ಬಡ್ಡಿ ಸಮೇತ. ನಿನ್ನ ಏಯ್, ನಿಂತ್ಕೊಳೆ. ನಮ್ಮನೆ ಮುಂದೆ ನಿಂತಿದ್ಯಾ? ಇದು ನಮ್ ಪ್ರಾಪರ್ಟಿ. ನನ್ ಮೇಲೆ ಕೂಗೋ ಯಾವುದೇ ರೈಟ್ಸ್ ನಿನಗಿಲ್ಲ. ಇಲ್ಲೇ ನಿಂತಿದ್ರೆ ಚಕ್ರ ಬಡ್ಡಿ, ರಾಕೆಟ್ ಬಡ್ಡಿ ಎಲ್ಲ ನೋಡ್ಬೇಕಾಗಿತ್ತೆ. ಸೊ ತಾರಾ, ಡಾಕ್ಟರ್ ಹತ್ರ ಬರಲ್ಲ ಅಂದ್ರೆ ಹೇಗೆ? ಇಷ್ಟೊಂದು ಜ್ವರ ಇದೆ ನೋಡು. ಏನಾಯ್ತಪ್ಪ? ನೋಡು ರೋಹಿತ್, ನೀವಮ್ಮ ಎಷ್ಟು ಹೇಳಿದ್ರು ಹಠ ಮಾಡ್ತಿದ್ದಾಳೆ. ನನ್ನ ಮಾತೇ ಕೇಳ್ತಿಲ್ಲ. ಅದಕ್ಕೆ ನಿಮ್ಮನ್ನು ಕರೆದೆ. ನೀವಾದರೂ ಹೇಳಿ, ಮಕ್ಕಳ ಮಾತಾದರೂ ಕೇಳ್ತಾಳೆ ನೋಡೋಣ. ಅಮ್ಮ, ಏನಾಯ್ತಮ್ಮ? ಜ್ವರ ತುಂಬಾ ಜಾಸ್ತಿನೇ ಇದೆ. ಅತ್ತೆ,
ಮೊದಲು ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಈಗಿನ ಜ್ವರನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಮ್ಮ. ಹಾಸ್ಪಿಟ್ಲ್ಗೆ ಹೋಗೋಣ ಬಾ ಅಂದರೆ ಬೇಡ ಅಂತಿದ್ದಾಳೆ. ಅಟ್ಲೀಸ್ಟ್ ಡಾಕ್ಟ್ರನ್ನೇ ಮನೆ ಕರ್ಸ್ತೀನಿ ಅಂದರೆ ಅದು ಬೇಡ ಅಂತ ಹಠ ಮಾಡ್ತಿದ್ದಾಳೆ. ನೀವುಗಳಾದ್ರೆ ಹೇಳಿದ್ರೆ ನಿಮ್ಮ ಮಾತು ಕೇಳಿ ಹಾಸ್ಪಿಟ್ಲಿಗೆ ಬರ್ತಾಳೆ ಅಂತ ಅಂದ್ಕೊಂಡು ನಿಮ್ಮನ್ನು ಕರೆದೆ. ಅಮ್ಮ, ಮಳೆಗಾಲದಲ್ಲಿ ಜ್ವರ ಎಲ್ಲ ಸಾಮಾನ್ಯ. ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ? ಜ್ವರನ ವಾಸಿ ಮಾಡ್ಕೋಬೇಕು ತಾನೆ. ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಇಲ್ಲಾಂದ್ರೆ ಅಟ್ಲೀಸ್ಟ್ ಡಾಕ್ಟ್ರನ್ನಾದ್ರೂ ಇಲ್ಲಿ ಕರ್ಸೋಣ. ರೋಹಿತಣ್ಣ, ನೀನು ಡಾಕ್ಟರ್ ಕಾಲ್ ಮಾಡು, ಅವ್ರ ಮನೆಗೆ ಬರಲಿ. ಬೇಡ ರೋಹಿತ್. ಸರಿ, ಹಾಗಾದ್ರೆ ನೀವೇ ಬನ್ನಿ, ಹಾಸ್ಪಿಟ್ಲಿಗೆ ಹೋಗೋಣ. ನಿಮಗೆ ತುಂಬಾ ಸುಸ್ತಾಗಿದೆ ಅಮ್ಮ, ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ. ಇಲ್ಲ ರಚನಾ, ನಾನು ಎಲ್ಗೂ ಬರಲ್ಲ. ಅತ್ತೆ, ಹಠ ಮಾಡಬೇಡಿ, ಬನ್ನಿ. ಇಲ್ಲ ಹಾಸಿನಿ, ಇದಕ್ಕೆಲ್ಲ ಡಾಕ್ಟರ್ ಅವಶ್ಯಕತೆ ಇಲ್ಲ. ನನ್ನ ಮಗ ಮನೆಗೆ ಬಂದು ಅಮ್ಮ ಹೇಗಿದ್ದೀರಾ ಅಂತ ಕೇಳಿದ್ರೆ ಸಾಕು, ನಾನು ಹುಷಾರಾಗ್ಬಿಡ್ತೀನಿ. ತಾರಾ, ಪ್ಲೀಸ್ ಯಾರು ನನಗೆ ಬಲವಂತ ಮಾಡಬೇಡಿ. ನೀವು ಯಾರು ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು ನಾನು ಎಲ್ಗೂ ಬರಲ್ಲ. ಬರ್ತಾರಾ? ರಿಷಿ ಬರ್ತೇನೆ. ಅದಕ್ಕೆ ಮುಂಚೆ ನೀನು ಹಾಸ್ಪಿಟ್ಲಿಗೆ ಬಾ, ಉಳಿದಿದ್ದು ಆಮೇಲೆ ಮಾತಾಡೋಣ ಪ್ಲೀಸ್. ರಮೇಶ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ಯಾರೇನೇ ಹೇಳಿದ್ರು ನನ್ನ ಮಗ ಮನೆಗೆ ವಾಪಸ್ ಬರೋ ತನಕ ನಾನು ಕೇಳಲ್ಲ. ಹೇಳಿದ್ದೇನೆ ಹೇಳಿ ನನಗೆ ತೊಂದರೆ ಕೊಡಬೇಡಿ ಪ್ಲೀಸ್. ಆಯಿತು ತಾರಾ, ನೀನು ಹೇಳ್ದ ಹಾಗೆ ಆಗಲಿ. ರಿಷಿ ವಾಪಸ್ ಮನೆಗೆ ಬರ್ತಾನೆ. ಓಕೆ? ಅವಳ ಕೈ ಹೊಳ್ದು ಎಕ್ಕುಟ್ಟೋಗ ನಮ್ಮನ್ ತಿಪ್ಪೆಗುಂಡಿಗಿಂತ ಕೀಳಾಗಿ ನೋಡೋರ್ ಮನೆ ಮುಂದೆ ಬಂದು ನಿಂತ್ಕೊಂತಿದ್ಯಲ್ಲ, ನಿಂಗೆ ಹೇಳ್ಬೇಕು ಕಮ್ಲಿ. ಅವಳು ಎಂತ ಅನಿಷ್ಟ ಅಂತ ಗೊತ್ತಿದ್ರು ಅವಳು ನಾವ್ ಇದೆಲ್ಲ ಅನ್ಸ್ಕೊತಾ ಇದೀವಲ್ಲ. ನಾ ಹೇಳ್ತೀವಿ ಕೇಳು, ಇವಳಂತ ಅನಿಷ್ಟ ನಾನು ಎಲ್ಲೂ ನೋಡೇ ಇಲ್ಲ. ಅಲ್ಲ, ರಿಷಿ ಸರ್ ಇರೋವಾಗ ಅವ್ರ ಮುಂದೆ ನಮಗ್ ಬೈಬಾರ್ದು, ಕೆಟ್ಟವಳಾಯ್ತಾಳೆ ಅಂತ ಅವ್ರು ಹೋಗೋ ಗಂಟೆ ಕಾಯ್ದೆತ್ಕೊಂಡು ಎಂತ ಕೆಲಸ ಮಾಡೋಳು ನೋಡ್ಕಂಬ್ಲಿ. ನಿಜವಾಗ್ಲೂ ಹೇಳ್ತೀನಿ, ಇವಳಂತ ರಾಕ್ಷಸಿ ನಾನು ಎಲ್ಲೂ ನೋಡಿಲ್ಲ. ನಿಂಗೆ ನೀನ್ ಯಾವಾಗಿಂದ ಸಂಗ್ನಿ ಅಂದ್ರೆ ಹಿಂಗ ಆಡಕ್ ಶುರು ಮಾಡ್ದೆ? ಯಾಕೆ ಊರ್ನಾಗ ನಾವು ಬೆರಣಿ ತಟ್ತಿರ್ನಿಲ್ವಾ? ಕಮ್ಲಿ, ಇದೊಳ್ಳೆ ಸರೋಯ್ತಲ್ಲ. ಊರ್ನಾಗ ಬೆರಣಿ ತಟ್ಟಿದ್ವಿ ಅಂತ ಬೆರಣಿ ನನ್ನ ತಲೆ ಮ್ಯಾಗ ತಟ್ಕೋತಿದ್ವಾ? ನೀನೊಳ್ಳೆ, ನೀನೇನ ನನ್ನ ತಡೀನಿರ್ಲಿಲ್ಲ ಅಂದಿದ್ರೆ ಅವಳು ಅಲ್ಲೂ ಮುರಿದು ಕೈ ಕೊಡ್ತಾ ಇದ್ದೆ. ನಿಂಗೆ ಅನ್ಪೂರ್ಣಮ್ಮಜ್ಜಿ, ಅಜ್ಜಿ, ಅಜ್ಜಿ, ಅಜ್ಜಿ ನಿಂತ್ಕೊಳ್ಳಿ. ಪಾಪ ರಾತ್ರಿ ಎಲ್ಲ ಕಾಯ್ತಾ ಇದ್ರು, ಏನೂ ಪ್ರಯೋಜನ ಆಗ್ಲಿಲ್ವಲ್ಲ. ಆಗೋದು ಇಲ್ಲ. ಯಾಕೆಂದ್ರೆ ನಮ್ಮನೆ ಡ್ರೈವರು ನನ್ನ ಮಾತೇ ಕೇಳೋದು. ಅಯ್ಯೋ ಕಮಲಿ, ಕಮಲಿ, ಸರ್ ನಾನು ಅಜ್ಜಿ ತವ ಮಾತಾಡ್ಬೇಕು. ಅಜ್ಜಿ ಈಗ ತಾನೇ ಕಾರ್ನಾಗ ಹೋದ್ರು. ಬನ್ನಿ ನನ್ನ ಜೊತೆ. ಕಮಲಿ, ರಾತ್ರಿ ಎಲ್ಲ ಆಚೆನೆ ಕಾದಿದ್ದೀವಿ. ಹೊಸಿ ಹಾಸ್ಟೆಲ್ ತಾಕೋಗಿ ಸ್ನಾನ ಮಾಡ್ಕೊಂಡು ಹೋಗುಮ್ಮ. ಬನ್ನಿ ಹೋಗೋಣ.
ಮರಳುಗಾಡಲ್ಲಿ ನೀರು ಸಿಕ್ತ ಹಾಗೆ ಒಬ್ಬನೇ ಒದ್ದಾಡ್ತಿದ್ದ ನನಗೆ ನೀವು ಸಿಕ್ಕಿದ್ದೀರಾ ಕಮಲಿ ಅವರೇ. ನಾವೆಷ್ಟೇ ದೂರ ಇರಲಿ, ಎಷ್ಟೇ ದಿನಗಳು ಮಾತಾಡದೇ ಇರಲಿ, ನಮ್ಮಿಬ್ಬರ ಮಧ್ಯೆ ನಡೆಯೋ ಸಣ್ಣ ಪುಟ್ಟ ಖುಷಿಯಾದ ಕ್ಷಣಗಳಿಗೋಸ್ಕರ ನಾನು ನಿಮ್ಮ ಹಿಂದೆ ಬರ್ತಾನೆ ಇರ್ತೀನಿ ಕಮಲಿ ಅವರೇ. ನನ್ನ ಜೀವನ ಪೂರ್ತಿ ನಿಮಗೋಸ್ಕರ ಕಾಯ್ತಿದ್ದೀನಿ. ರಿಷಿ, ರಿಷಿ ಅಪ್ಪ, ನೀವು ಬಾ ನನ್ನ ಜೊತೆ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ರಿಷಿ, ಇಟ್ಸ್ ವೆರಿ ಅರ್ಜೆಂಟ್. ಪ್ಲೀಸ್ ನನ್ನ ಜೊತೆ ಬಾ. ಅಪ್ಪ, ಅದೇ ಸಲ ಹೇಳಿ. ದಯವಿಟ್ಟು ನೋ ಅನ್ಬೇಡ. ಈಗ ನನ್ನ ಜೊತೆ ಬಾ ಅಂದೆ. ಎಲ್ಲಿಗಪ್ಪ? ಮತ್ತೆ ಮನೆಗೆ ಬಾ ಅಂತ ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿದ್ರ? ನಾನು ಅವತ್ತೇ ಹೇಳಿದ್ನಲ್ಲ, ಹೀಗೆ ಒಬ್ಬೊಬ್ಬರೇ ಬಂದು ನನ್ನ ಫೋರ್ಸ್ ಮಾಡಬೇಡಿ, ಅದ್ರ ಅವಶ್ಯಕತೆನೂ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹೋಗಿ ಎಲ್ರಿಗೂ ಹೇಳಿ ಅವನ ಮನೆಗೆ ವಾಪಸ್ ಬರಲ್ಲ ಅಂತ. ರಿಷಿ, ಒಂದು ನಿಮಿಷ ನಾನು ಹೇಳೋದು ಕೇಳಿಸ್ಕೊ. ರಿಷಿ, ರಿಷಿ, ನಿಮ್ಮಮ್ಮ ಅಮ್ಮಂಗೆ ಏನಾಯ್ತಪ್ಪ? ಸರ್, ಎಲ್ಲಿ ಸರ್? ಅಜ್ಜಿ ಕಾಣ್ತಾನೆ ಇಲ್ವಲ್ಲ? ದೇವಸ್ಥಾನಕ್ಕೆ ಬಂದಿದ್ರು ಕಮಲಿ, ಇಲ್ಲೇ ಎಲ್ಲೋ ಇರ್ತಾರೆ. ಸರಿ, ನಾನು ನೋಡ್ತೀನಿ. ಏ ಕಮಲಿ, ನಿಂಗೆ ಒಂಚೂರು ಕಲ್ಮಶ ಇಲ್ದಲೇ ಇರೋಂಥ ಮನ್ಸು ಕಮಲಿತು. ಪಾಪ ಸರ್, ನಮ್ಮ ಕಮಲಿ ಅವಳಿಗೆ ಏಟೇ ನೋವಾದ್ರೂ ಯಾರೇ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಅವಳು ಸ್ಯಾನೇನೆ ಕಷ್ಟಪಡ್ತಾಳೆ. ನಮ್ಮ ಕಮಲಿ 1000ಕ್ಕೊಬ್ಳು ಸರ್. ನನ್ನ ಮಗಳು ಸಹ ಆ 1000ದಲ್ಲಿ ಒಬ್ಳಾಗಿರ್ಬಾರ್ದ. ಕಮಲಿನ್ ನೋಡ್ದಾಗೆಲ್ಲ ನನ್ನ ಮಗಳು ನೆನಪು ಹೆಚ್ಚಾಗುತ್ತೋ ಅಥವಾ ಅವಳನ್ನ ಮರೆತು ಇವಳೇ ನನ್ನ ಮಗಳು ಅಂತ ಅನ್ಕೋತಿದ್ದೀನೋ ಗೊತ್ತಿಲ್ಲ. ಆದರೆ ಕಮಲಿ ಅಂತ ಹುಡುಗಿನ ನನ್ನ ಮಗಳಾಗಿದ್ರೆ ಅದಕ್ಕಿಂತ ದೊಡ್ಡ ವರ ಬೇರೊಂದಿಲ್ಲ. ಪಾಪ ಎಷ್ಟು ದೊಡ್ಡವರು, ಹರಕೆ ತೀರ್ಸಕ್ಕಾಗದೆ ನೆಲದ ಮೇಲೆ ಊಟ ಮಾಡ್ತಾ ಇದ್ದಾರೆ. ಏನ್ ಹರಕೆ ಸ್ವಾಮಿ ಇದು? ತಮ್ಮ ಮೊಮ್ಮಗಳು ಸುಳುವು ಸಿಕ್ಕಿದ್ರೆ ಮಂಡಿ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರಂತೆ. ಈಗ ವಯಸ್ಸಾಗಿದೆ ಅಂತ ಬೇಜಾರಲ್ಲಿ ಈ ಹರಕೆ ತೀರಿಸ್ತಾ ಇದ್ದಾರೆ. ಕಮಲಿ,
ನಿದ್ದೆನೂ ಮಾಡಿಲ್ಲ. ಇದ್ರಾಗೆ ಮಂಡಿ ಸೇವೆ ಮಾಡಕ್ ಹೊಂಟಿದ್ಯಾ? ನಿಂಗೇನಾನ ತಲೆ ಕೆಟ್ಟಾಯ್ತಾ ಕಮ್ಲಿ? ನಿಂಗೆ ನೀವು ಹೋಗು. ನಿಂಗೆ ಎಳ್ಳಷ್ಟು ಮರ್ವಾದೆ ಕೊಡದೆ ಇರೋರ್ಗೋಸ್ಕರ ನೀನ್ ಮಂಡಿ ಸೇವೆ ಎಲ್ಲ ಮಾಡ್ತಿದ್ಯಾ? ನಿನಗಿನ್ನ ದಡ್ರು ಯಾರು ಇಲ್ಲ ಕಮ್ಲಿ. ನೋಡು, ನನ್ ಮಾತು ಕೇಳು. ನೀನ್ ಅವ್ರ ತಾವ್ ಮಾತಾಡ್ಬೇಕು ಅಂತ ಬಂದಿಲ್ವಾ? ಹೋಗ್ ಮಾತಾಡು, ಇಲ್ಲಾಂದ್ರೆ ಸುಮ್ಕೆ ನಡಿ. ನಾನ್ ನಿನಗ್ ಮಂಡಿ ಸೇವೆ ಮಾಡಕ್ಕೆಲ್ಲ ಒಪ್ಪಕ್ಕಿಲ್ಲ. ನಿಂಗೆ ಅಜ್ಜಿ ನನ್ನ ಮೊಮ್ಮಗಳಲ್ಲ ಅಂತ ಹೇಳಿರ್ಬೋದು, ಆದ್ರೆ ಅವ್ರು ಇವತ್ತು ನೆಲದ ಮ್ಯಾಕೆ ಊಟ ಮಾಡ್ತಿರೋದು ಯಾಕೆ ಹೇಳು? ಅವ್ರ ಮೊಮ್ಮಗಳಾಗಿ ನಾನು ಬರ್ದಿರೋ ಪತ್ರ ಓದಿ ನಿಂಗೆ ಅವ್ರ ಮೊಮ್ಮಗಳ ಜೊತೆಲೆ ಅವ್ರೆ ಅಂತ ಅಜ್ಜಿ ನಂಬೋರೆ. ಆ ನಂಬಿಕೆಗೆ ದ್ರೋಹ ಮಾಡಕ್ ನಂಗೆ ಇಷ್ಟ ಇಲ್ಲ. ನಿಂಗೆ ಅವ್ರ ಮೊಮ್ಮಗಳಾಗಿ ಇದನ್ನ ಮಾಡೋದು ನನ್ನ ಕರ್ತವ್ಯ. ಮಂಡಿ ಸೇವೆ ಮಾಡಿದ್ರೆ ಅವ್ರ ನಿಜವಾದ ಮೊಮ್ಮಗಳು ಸಿಗ್ತಾಳೆ ಅಂತ ಅವ್ರು ನಂಬವ್ರೆ. ಆ ನಂಬಿಕೆ ನಿಜ ಆಗ್ಲಿ ನಿಂಗೆ. ಅಯ್ಯೋ ಕಮ್ಲಿ, ಆದ್ರೆ ನೀನ್ ಇದೆಲ್ಲ ಮಾಡ್ತಿದ್ಯಾ ಅಂತ ಅವ್ರಿಗೆ ಗೊತ್ತಿಲ್ವಲ್ಲೇ? ಇದರಿಂದ ನಿಂಗೆ ಏನ್ ಸಿಗ್ತೈತಿ ಹೇಳು? ಹಸ್ಕೊಂಡಿದ್ದಾಗ ಅನ್ನ ಕೊಟ್ಟವ್ರು ಅವರು. ನಿಂಗೆ ಅವ್ರ ಋಣ ತೀರ್ಸಕ್ಕೆ ಲೆಕ್ಕ ನೋಡಕ್ ಹೇಳ್ತೀಯ? ರೈತ ತಾನು ಬಿತ್ತೋ ಬೀಜದಿಂದ ಯಾರ ಮನೆಯಾಗ ಅನ್ನ ಆಯ್ತೈತೆ ಅಂತ ಲೆಕ್ಕ ಹಾಕ್ತಾ ಕುಂತ್ರೆ ಯಾರ ಹೊಟ್ಟೆನೂ ತುಂಬಕ್ಕಿಲ್ಲ. ನಿಂಗೆ ನಾನೀಗ ಮಾಡ್ತಿರೋ ಸೇವೆಯಿಂದ ಅಜ್ಜಿ ಮನೆಗೆ ಒಳ್ಳೇದಾದ್ರೆ ಆಟೆ ಸಾಕು. ದ್ಯಾವ್ರೆ, ತಾತಯ್ಯ ಮತ್ತೆ ಮೊಮ್ಮಗಳು ಇಬ್ರುವೆ ವಾಪಸ್ ಮನೆಗೆ ಬರಬೇಕು. ನಿಂಗೆ ನಾನ್ ಮಾಡ್ತಿರೋ ಸೇವೆಗೆ ನೀನ್ ಅಡ್ಡ ಬಂದ್ರೆ ನನ್ ಮ್ಯಾ ಕಾಣೆ. ನೀನಿಲ್ಲೇ ನಿಂತ್ಕ.